ಮೇಡಮ್ ಇವೆಲ್ಲ ವರ್ಮಿ ಕಂಪೋಸ್ಟ್ ಬೆಡ್ ಹಾಕಿ. ಹೌದು ಸರ್, ಇದು ವರ್ಮಿ ಕಂಪೋಸ್ಟ್ ಬೆಡ್ ಇದೆ. ಸ್ವಲ್ಪ ಇವಾಗ ಇದು ಕೆಳಗಡೆ ಹೋಗಿದೆ ಅಂದ್ರೆ ಕಂಪೋಸ್ಟ್ ಆಗಿದೆ ಇದರಲ್ಲಿ. ಒಂದು 60-70% ಆಗಿದೆ. ಸೊ ಇವಾಗ ನಾವು ಇದು ಚನ್ನಿ ಮಾಡ್ಕೊಂಡು ಮತ್ತೆ ಇಷ್ಟು 10 ಬೆಡ್ ಇದೆ ಇದರಲ್ಲಿ. ಇನ್ನೊಂದು 2-3 ಬೆಡ್ ಆಗುತ್ತೆ ಇದು ವೇಸ್ಟೇಜ್ ಉಳಿದಿರೋದ್ರಲ್ಲಿ. 10 ಬೆಡ್ ಹಾಕಿದೀವಿ. ಸೊ ಇದು ಲೇಯರ್ ಬೈ ಲೇಯರ್ ಹಾಕೋದು. ಇದು ಕಂಪ್ಲೀಟ್ ವಿಡ್ತ್ ಎಷ್ಟದ ಮೇಡಮ್? ಹೈಟ್ ನಾವು ಮಾಡಿದಾಗ ನೋಡಿ ಸರ್ ಒಂದು 5 ಫೀಟಿಗೆ ಹಾಕಿವಿ. ಹಾ, ಸೊ ಅದು ಕಂಪೋಸ್ಟ್ ಆಗ್ತಾ ಆಗ್ತಾ ಕೆಳಗಡೆ ಬರುತ್ತೆ. ಫಸ್ಟ್ ಏನೇನು ಹಾಕಿರಿ ಮೇಡಮ್ ಒಳಗೆ? ಸರ್ ಫಸ್ಟ್ ವೇಸ್ಟೇಜ್, ಅಗ್ರಿಕಲ್ಚರ್ ವೇಸ್ಟೇಜ್ ಯಾವ್ದು ಕೊಳೆಯುತ್ತೆ ಅದು ಎಲ್ಲಾನು ಹಾಕ್ಬೋದು. ಇದು ಕಬ್ಬಿನ ವಾಡಿ ಇದೆ ನಮ್ದು. ಕಬ್ಬಿನ ವಾಡಿ ನಾವು ಸುಡೋದಿಲ್ಲ. ಎಲ್ಲ ರೈತರು ಏನ್ ಮಾಡ್ತಾರೆ, ಕಬ್ಬಿನ ವಾಡಿ ಸುಡ್ತಾರ, ಮಣ್ಣು ಹಾಳಾಗ್ತದ, ಎಲ್ಲ ಬಹಳಷ್ಟು ಇದು ಆಗುತ್ತೆ. ಒಂದ್ ಸ್ವಲ್ಪ ಒಂದು 4-5 ಸಾವಿರ ಹತ್ಬಹುದು, ಇಲ್ಲ ಅಂತಿಲ್ಲ. ಸೊ ಬಟ್ ಅದು ಭಾಳ ಯೂಸ್ ಆಗ್ತದೆ ನಮಗೆ. ಗೊಬ್ಬರ ಆಗತ್ತಲ್ಲ ನಮಗೆ. ಇಷ್ಟು ಗೊಬ್ಬರ ನಾವು ಕರ್ದಿ ತಗೋಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ, ಫ್ರೀಯಾಗಿ ಆಗುತ್ತೆ ನಮಗೆ. ಸೊ ಇಲ್ಲಿಂದ ಎಲ್ಲ ವೇಸ್ಟೇಜ್ ನಮ್ಮ ಮೊದಲಲ್ಲಿ ಏನೇ ಬೆಳೆಯಲ್ಲ ನಾವು, ಸೋಯಾ ಬೆಳಿಲಿ, ಕಡ್ಲಿ ಬೆಳಿಲಿ, ಅದ್ರದ್ದೆಲ್ಲ ಹೊಟ್ಟನು ಯಾವುದು ನಮ್ದು ದನ ತಿನ್ನೋದಿಲ್ಲ ವೇಸ್ಟ್ ಆಗಿರುತ್ತಲ್ಲ ಅದೆಲ್ಲ ತಂದು ಇಲ್ಲ ಹಾಕಿ, ನೀರು ಹಾಕಿ ಸ್ವಲ್ಪ ಅದು ಕೂಲ್ ಮಾಡಿ, ಆಮೇಲೆ ಹೆಂಡಿ ಹಾಕ್ತಿವಿ, ಹೆಂಡಿ ರಾಡಿ ಹಾಕ್ತಿವಿ, ಸಗಣಿ ರಾಡಿ ಇಲ್ಲಿದೆ ನೋಡಿ. ಅವರು ಲೇಬರಿಗೆ ಫಸ್ಟ್ ಹಾಕಿರ್ತೀವಿ. ಅವ್ರು ಏನ್ ಮಾಡ್ತಾರೆ, ಡೈಲಿ ಕಲೆಕ್ಟ್ ಮಾಡೋದು, ಡೈಲಿ ಹಾಕೋದು. ಸೊ ಯಾವಾಗ ಕೂಲ್ ಆಗುತ್ತೆ ಅದು ಗೊಬ್ಬರನು ಎಲ್ಲ ಕೂಲ್ ಆದ್ಮೇಲೆ ಹುಳ ಬಿಡ್ತೀವಿ ನಾವು ಇದ್ರಲ್ಲಿ. ಹುಳ ಬಿಟ್ರೆ ಅದು ತಾನೇ ಗೊಬ್ಬರ ಆಗುತ್ತೆ. ಚೆಕ್ ಮಾಡೋನು ಇಲ್ಲಿ ನೋಡಿ ಸರ್, ಇವಾಗ ಹಾರ್ವೆಸ್ಟ್ ಮಾಡೋದಿದೆ. ಸೊ ಹಂಗಾಗಿ ನೀರ್ ಬಿಟ್ಟಿಲ್ಲ ನಾವು, ಹಸಿ ಇಲ್ಲ. ಅದ ರೀ, ಇಲ್ಲ ಅದ ಬಿಡುತ್ತೆ. ಸೊ ಇವಾಗ ನಾವು ಇದು ಮಾಡಿದ್ರೆ ಕಿಲ್ಲದ ಬರ್ಸ. ಇದು ಕಬ್ಬಿನ ವಾಡಿಯಿಂದ ಆಗಿರೋದಿದೆ ನೋಡಿ ಸರ್. ಕಬ್ಬಿನ ವಾಡಿ. ಸೊ ನಾವು ಸುಟ್ಟು ಹಾಕಿದ್ರೆ ಏನಾಗುತ್ತೆ, ಬೂದಿ ಆಗ್ಬಿಡುತ್ತೆ. ಸ್ವಲ್ಪ ರೈತರು ಏನದ ತಲೆ ಓಡಿಸಿ ಇದು ಮಾಡಿದ್ರೆ ಈ ತರ ಆಗುತ್ತೆ. ಮೇಡಮ್ ಒಂದು ಬೆಡ್ಡಿದಾಗ ಎಷ್ಟು ಟ್ರಾಕ್ಟರ್ ಆಗ್ಬೋದು ಮೇಡಮ್ ಇದು? ಏನ್ ಸರ್? ಒಂದು ಬೆಡ್ಡಿದಾಗ ಎಷ್ಟು ಆಗ್ಬೋದು ಮೇಡಮ್ ಇದು? ಸರ್ ಎಷ್ಟು ಕ್ವಿಂಟಲ್ ಅಂತ ಇಲ್ಲ. ಇದು ಹೆಂಗಿರುತ್ತೆ, ನಾವು ಹಾಕಿರೋದು 60% ಹೋಗಿ 40% ಉಳಿಯುತ್ತೆ ನಮ್ ಕಸ. ಈಗ ಒಂದು 100 kg ಕಸ ಹಾಕಿದೀವಿ. ಸೊ ಅವಾಗ ಅದರಲ್ಲಿ 40 kg ವರ್ಮಿ ಕಂಪೋಸ್ಟ್ ಆಗುತ್ತೆ. ವೇಸ್ಟ್ ಅಲ್ವಾ, ಇದೇ ನಾವು ದುಡ್ಡು ಕೊಟ್ಟು ತರೋದಿಲ್ಲ. ನಮ್ಮ ಹತ್ರ ಏನ್ ಇದು ಒಂದ್ ಟ್ರ್ಯಾಕ್ಟರ್ಗೆ ಏನಾದ್ರು ನಾವು ಕರ್ದಿ ತರ್ಬೇಕಂದ್ರೂ ಒಂದ್ ಟ್ರ್ಯಾಕ್ಟರ್ಗೆ ಏನೋ ಒಂದು 400-500 ಖರ್ಚು ಬರ್ತಿರ್ಬೇಕು ಅಷ್ಟೇ. ಒಂದ್ ಟ್ರ್ಯಾಕ್ಟರ್ ಅಲ್ಲಿ ನಮ್ಗೆ ಇಲ್ಲ ಅಂದ್ರೂ ಅರ್ಧ ಟ್ರ್ಯಾಕ್ಟರ್ ಅಷ್ಟು ಗೊಬ್ಬರ ಆಗುತ್ತೆ. ಅರ್ಧ ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ನಮ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದಕ್ಕೆ ತುಂಬಾ ವ್ಯತ್ಯಾಸ ಇದೆ ರೇಟಲ್ಲಿ. ಮೇಡಮ್ ನೀವು ಸಪ್ಲೈ ಮಾಡ್ತೀರಾ, ನೀವು ಹೊಲಿಕೆ ಹಾಕ್ತೀರಿ? ಇಲ್ಲಿ ತನ ಅಂತೂ ನಾವು ನಮ್ಮ ಹೊಲಿಕೆ ಬಳಸ್ಕೊಂಡಿವಿ. ಯಾಕಂದ್ರೆ ನಮ್ದು ಫಸ್ಟ್ ಫರ್ಟಿಲೈಸರ್ ಯೂಸ್ ಮಾಡ್ತಿದ್ವಿ. ಇವಾಗ ನಾವು ಆರ್ಗ್ಯಾನಿಕ್ ಶಿಫ್ಟ್ ಆಗ್ಬೇಕಂದ್ರೆ ಏನಾರ ಸ್ಟ್ರಾಂಗ್ ಡೋಸ್ ಕೊಡ್ಬೇಕಲ್ಲ. ಸೊ ಡೈರೆಕ್ಟ್ ತಂತಾನೆ ಬೆಳೆ ಅಂದ್ರೆ ಆರ್ಗ್ಯಾನಿಕ್ ಅದ ಬೆಳೆಯಂಗಿಲ್ಲ, ಅದಕ್ಕೆ ಹಾಕ್ಲೇಬೇಕಲ್ಲ. ಅದರಲ್ಲಿ ರೀಪ್ಲೇಸ್ ಮಾಡ್ಬೇಕಲ್ಲ. ಈಗ ಆರ್ಗ್ಯಾನಿಕ್ ಅಲ್ಲಿ ನಾವು ಫರ್ಟಿಲೈಸರ್ ಅಲ್ಲಿ ಏನ್ ಕೊಡ್ತೀವಿ ಅದ್ರ ಬದಲು ಇದು ಕೊಡ್ತಾ ಹೋಗಿವಿ. ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ನಮ್ಗೆ. ಸೊ ಮೇಡಮ್ ಇದೇನು ವರ್ಮಿ ಕಂಪೋಸ್ಟ್ ಇದ್ರಾಗೂ ಮಾಡಿರಿ ಮೇಡಮ್? ಸರ್ ಇದು ವರ್ಮಿ ವಾಶ್ ಅಂತ, ಇದು ಲಿಕ್ವಿಡ್ ಫರ್ಟಿಲೈಸರ್, ಅದು ಸಾಲಿಡ್. ಸೊ ನಾವು ಅದ ಹಾಕಕ್ಕಾಗ್ಲಿಲ್ಲ ಅಂದ್ರೆ ಇದು ಸ್ಪ್ರೇ ಮಾಡ್ಬೋದು, ಡ್ರೆಂಚ್ ಮಾಡ್ಬೋದು. ಇದು ಸ್ಟೆಪ್ ಬೈ ಸ್ಟೆಪ್ ಏನದ ಫಿಲ್ಟರ್ ಸಿಸ್ಟಮ್ ಇದೆ ಸರ್ ಇದು. ಇದು ಸ್ಪೆಷಲಿ ರಿಸಲ್ಟ್ ಅಂದ್ರೆ ತರಕಾರಿ, ಹೂವು ಈ ತರ ಇದ್ರಲ್ಲಿ ತುಂಬಾ ರಿಸಲ್ಟ್ ಇದೆ ಚೆನ್ನಾಗಿ. ಸೊ ಮಾವಿನ ಗಿಡಕ್ಕೆ ಕೊಟ್ಟಿದ್ದೀವಿ, ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅವ್ರು ಕಾಲ್ ಮಾಡಿ ಹೇಳಿದ್ರು. ಪ್ಲಸ್ ಚಿಲ್ಲಿಲಿ ಭಾಳ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಕಾಲ್ ಮಾಡಿ ಹೇಳಿದ್ರು ಅವರು. ಮೇಡಮ್ ಒಳ್ಳೆ ಇದು ಲಿಕ್ವಿಡ್ ಕೊಡ್ತೀರಿ? ಹಾ, ಲಿಕ್ವಿಡ್ ಕೊಡ್ತೀವಿ ಸರ್. 1 ಲೀಟರ್ ಬೇಕಂದ್ರೆ ಬಾಟಲ್ ಅಲ್ಲಿ ಕೊಡ್ತೀವಿ. ಬಹಳಷ್ಟು ಇದೆ ಜಾಸ್ತಿ ಬೇಕಂದ್ರೆ ಇದು 20 ಲೀಟರ್ ಕ್ಯಾನ್ ಕೊಡ್ತೀವಿ. ಎಷ್ಟು ಮೇಡಮ್? 40 ರೂಪೀಸ್ ಲೀಟರ್ ಸರ್. 40 ರೂಪೀಸ್ ಲೀಟರ್ ಸರ್. ಬಿಸ್ಲರಿ ವಾಟರ್ ಡಬಲ್ ರೇಟ್. ಹೌದು ಸರ್. ಕೆಲಸ ಮಾಡ್ತಾ ಮೇಡಮ್ ಅಷ್ಟು? ಕೆಲಸ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸರ್. ನಮ್ಗೆ ಔಟ್ಪುಟ್ ಬಂದಿರೋದ್ರಲ್ಲಿ ಹೇಳ್ತಾ ಇದೀವಿ. ಇನ್ನತನ ಯಾರು ನಮಗೆ ಈ ತರ ಇದು ಹೇಳಿಲ್ಲ, ಇದು ರಿಸಲ್ಟ್ ಬಂದಿಲ್ಲ ಹಾಕಿದೀವಿ ಅಂತ ಯಾರು ರಿಪ್ಲೈ ಬಂದಿಲ್ಲ. ಎಷ್ಟು ಜನ ಒಯ್ದಿದಾರೆ ಎಲ್ಲರೂ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಅಂತ ಮತ್ತೆ ರಿಪೀಟ್ ಬರ್ತಾ ಇದ್ದಾರೆ ಅವರು. ಪ್ಲಸ್ ಇದು ಹೆಂಗ್ ಯೂಸ್ ಮಾಡೋದು ಅಂದ್ರೆ 1 ಲೀಟರ್ಗೆ 5 ಲೀಟರ್ ನೀರಿಗೆ 1 ಲೀಟರ್ ವರ್ಮಿ ವಾಶ್ ಹಾಕಿ ಸ್ಪ್ರೇ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅವ್ರು ಮೊದಲು ಏನಾರ ನಿಮ್ಗೆ ಆರ್ಡರ್ ಕೊಡ್ಬೇಕಾ ಮೇಡಮ್? ಹಾ ಸರ್, ಕಾಲ್ ಮಾಡಿ ಆರ್ಡರ್ ಕೊಟ್ರೆ ನಾವು ರೆಡಿ ಇರುತ್ತೆ ನಮ್ಮ ಕಡೆ. ಕೆಲವೊಂದ್ಸಲ ಸೇಲ್ ಆಗಿದ್ರೆ ನೀವು ಕಾಲ್ ಮಾಡಿ ಹೇಳಿದ್ರೆ ಬುಕಿಂಗ್ ಅಲ್ಲಿ ಇರುತ್ತೆ. ಹೌದು ಸರ್.
ಮೇಡಮ್ ಒಂದ್ಸಲ ಇದೇ ನೀವು ಮಾಡಿರಲ್ಲ ಇದ್ರ ಸಿಸ್ಟಮ್ ಯಾವ ತರ ಅದ ಹೇಳ್ರಿ ಸರ್ ಇದು ಫಿಲ್ಟರ್ ಸಿಸ್ಟಮ್ ಸೆಟ್ ಮಾಡ್ಬೇಕು. ಕೆಳಗಡೆ ದಪ್ಪ ಕಲ್ಲು, ಅದ್ರ ಮೇಲ್ಗಡೆ ಸ್ವಲ್ಪ ಅದಕ್ಕಿಂತ ಬಾರೀಕ್ ಕಲ್ಲು ಹಾಕ್ಬೇಕು. ಒಂದ್ ಸೆಕೆಂಡ್, ಕೆಳಗಡೆ ದಪ್ಪ ಕಲ್ಲು ಎಷ್ಟು ಹೈಟ್ ಹಾಕ್ಬೇಕು ಒಂದು ಡ್ರಮ್ದಾಗ? ಹಾ, ಇಲ್ಲಿ ತನ ದಪ್ಪನ ಕಲ್ಲಿದೆ ಸರ್. ಅದಾದ್ಮೇಲೆ ಇಲ್ಲಿಗಡೆ ಸ್ವಲ್ಪ ಅದಕ್ಕಿಂತ ಬಾರೀಕ್ ಕಲ್ಲಿದೆ. ಅದ್ರ ಮೇಲೆ ಇದು ಜಲ್ಲಿ ಅಂತ ಬರುತ್ತಲ್ಲ, ಕಂಕರ್, ಅದಿದೆ. ಅದಾದ್ಮೇಲೆ ಮರಳಿದೆ. ಅದಾದ್ಮೇಲೆ ಹೆಂಡಿ ಪ್ಲಸ್ ಏನ್ ಕೊಳೆಯೋದು ಇರುತ್ತಲ್ಲ, ಕಸ ಪ್ಲಸ್ ಇದು ಸಗಣಿ. ಸರಿ, ಇದು ಮೇಲಿಂದ ಹನಿ ಹನಿಯಾಗೆ ಬೀಳ್ಬೇಕಿದು ನೀರು. ಹಾ, ಇದು ಹನಿ ಹನಿಯಾಗಿ ಇದಾಗ್ಬೇಕು. ಇದರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ ಅದಕ್ಕೆ ಇದಕ್ಕಂದ್ರ ಇದರಲ್ಲಿ ಹುಳ ಜಾಸ್ತಿ ಬೇಕು. 1 ಡ್ರಮ್ಮಿಗೆ ಅಪ್ ಟು ಒಂದು 10 kg ಹುಳ ಇರ್ಬೇಕು ಇದರಲ್ಲಿ. ಅವಾಗ ಮಾತ್ರ ಅದ್ರ ರಿಸಲ್ಟ್ ಬರುತ್ತೆ. ಇದು ಓನ್ಲಿ ಲಿಕ್ವಿಡ್ ಕಡಿದೆ ಕೆಲಸ ಮಾಡ್ತಾರೆ? ಹಾ, ಲಿಕ್ವಿಡ್ ಕಡಿದ್ ಸರ್ ಅಷ್ಟೇ. ನಾವು ಸ್ಪ್ರೇ ಮಾಡ್ಬೋದು, ಡ್ರೆಂಚ್ ಮಾಡ್ಬೋದು. ಸ್ಪ್ರೇ ಅಂದ್ರೆ ಬೆಸ್ಟ್ ರಿಸಲ್ಟ್ ಸ್ಪ್ರೇ ಅಲ್ಲಿ. ಇದು ಮೆಣಸಿನಕಾಯಲ್ಲಿ ಥ್ರಿಪ್ಸ್ ಅಂತ ಬರುತ್ತೆ ನೋಡಿ ಸರ್, ಅದಕ್ಕೆ ಯಾವ್ದು ಇದನ್ನೇ ಇಲ್ಲ, ಮೆಡಿಸಿನ್ ಇಲ್ಲ ಇಂಗ್ಲಿಷ್ ಅಲ್ಲಿ. ಬಟ್ ಇದ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಬರೋದೇ ಇಲ್ಲ ಅದು. ಇನ್ನೊಂದು ಮೇಡಮ್, ಇದು ಒಂದ್ಸಲ ನೀವು ಮಾಡಿದಿರಿ, ಎಷ್ಟು ವರ್ಷ ತನ ಇಲ್ಲ ಎಷ್ಟು ತಿಂಗಳ ತನ ಇದು ಯೂಸ್ ಮಾಡ್ಬೋದು? ಇದಕ್ಕೇನು ಎಕ್ಸ್ಪೈರಿ ಅಂತ ಏನಿರೋದಿಲ್ಲ ಸರ್. ಹಂಗಲ್ ಮೇಡಮ್, ಈಗ ಬೆಡ್ ಹಾಕಿರಿ ಇದು ಡ್ರಮ್, ಇದು ನೀವು ಹಾಕಿದ ಕಂಟೆಂಟ್ ಎಲ್ಲ ಎಷ್ಟು ದಿವಸ ತನ ಅದೇ ತರ ಇಕ್ಬೋದು? ಇದರಲ್ಲಿ ಪೂರ್ತಿಯಾಗಿ ಗೊಬ್ಬರ ಆಯ್ತು ಅನ್ಕೊಳ್ಳಿ, ಇದು ಮೇಲಿಂದ ಗೊಬ್ಬರ ತೆಕ್ಕೊಂಡು ಮತ್ತೆ ಸಗಣಿ ಹಾಕ್ಬೇಕು. ಮೇಡಮ್ ಇದ್ರಾಗ ಏನ್ ಮಾಡ್ರಿ ಮೇಡಮ್? ಸರ್ ಇದು ಗೋನಂದ ಜಲ ಅಂತ, ನಾವು ಕಾಡಸಿದ್ದೇಶ್ವರ ಸ್ವಾಮೀಜಿ ಇದಾರಲ್ಲ ಕನ್ನೇರಿ ಮಠದ, ಅವ್ರ ಬಗ್ಗೆ ಸ್ವಲ್ಪ ಅವ್ರದ್ದು ಹೇಳಿದ್ದೆಲ್ಲ ಫಾಲೋ ಮಾಡ್ತೀವಿ, ಹೋಗಿ ಬಂದಿದೀವಿ ನಾವ್ ಅಲ್ಲಿ. ಸೊ ಅವ್ರು ಹೇಳಿರೋ ಪ್ರಕಾರ ನಮ್ದು ದೇಸಿ ಆಕಳ ಏನಿರತ್ತಲ್ಲ, ಅದು ಏನಾರ ಇನ್ ಕೇಸ್ ಡೆತ್ ಆದ್ರೆ ಅದು ಒಂದು ಬೆಸ್ಟ್ ಫರ್ಟಿಲೈಸರ್ ಆಗಿ ವರ್ಕ್ ಆಗುತ್ತೆ ಮಾಡಿ ಅಂತ ಹೇಳಿದ್ರು. ಸೊ ಅವರಿಂದ ಟ್ರೈ ಮಾಡೋಣ ಅಂತ ಮಾಡಿದೀವಿ. ನಮ್ ಕಡೆ ಒಂದು ದೇವಣಿ ಹಸು ಇದೆ, ಅದು ಮರಿ ತೀರೋಯ್ತು ಸರ್ ನಮ್ ಕಡೆ. ಅದು ಹಾವು ಕಚ್ಚಿ ಲಂಪಿ ವೈರಸ್ ಬಂದು ತೀರೋಯ್ತು. ತೀರೋದ ತಕ್ಷಣ ಟ್ರೈ ಮಾಡೋಣ, ಮತ್ತೆ ಅದು ಯಾಕೆ ಬೈಸಾಕೋಣ, ಈ ಬೈಸಾಕಿದ್ರೆ ಹಂಗೆ ಅದು ಇದು ತಿನ್ನೋಕ್ಕಿಂತ ನಮ್ಮ ಹೊಲದಲ್ಲೇ ಯೂಸ್ ಆಗ್ಲಿ ಅಂತ ನಾವೇನ್ ಮಾಡಿದೀವಿ ಅಂದ್ರೆ ಒಂದು 100 ಲೀಟರ್ ಇದು ಹಾಕಿದೀವಿ ವೇಸ್ಟ್ ಡಿಕಂಪೋಸರ್. ಪ್ಲಸ್ ಅದು ಆಕಳ, ಸತ್ತಿರೋ ಆಕಳ ಕರು, ಪ್ಲಸ್ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದೆ ತುಂಬಾ, ಸ್ವೀಟ್ ಆಗಿರೋ ಫ್ರೂಟ್, ಪ್ಲಸ್ ಪಪಾಯದ ಎಲೆ, ಮತ್ತೆ ಬೂದಿ, ಮತ್ತೆ ಒಂದ್ ಸ್ವಲ್ಪ ಹುಣಸಿ ಹಣ್ಣು. ಅದು ಕೊಳತ್ರೆ ಸ್ಮೆಲ್ ಬರಬಾರ್ದು, ಕೊಳಿಬಾರ್ದು, ಅದು ಕರಗಿ ಇದಾಗಬೇಕು. ಸೊ ಆ ತರ ಹಾಕಿ ಒಂದ್ 3 months ಇದು ಏರ್ ಟೈಟ್ ಮಾಡಿಬಿಡ್ಬೇಕು. ಸೊ ಇದಕ್ಕೇನು ಮಾಡಬಾರ್ದು. 3 months ಆದ ನಂತರ ಬಳಸಿದ್ರೆ ಎಲ್ಲಕ್ಕಿಂತ ಬೆಸ್ಟ್ ಗ್ರೋತ್ ಪ್ರಮೋಟರ್ ಆಗಿ ವರ್ಕ್ ಮಾಡುತ್ತೆ. ಇದು ನಾವು ಹೊರಗಡೆ ತರ್ಲಿಕ್ಕೆ ಹೋದ್ರೆ 1800-2000 ರೂಪಾಯಿ ಲೀಟರ್ ಇದೆ. ಸೊ ನಾವು ಆರಾಮಾಗಿ ಮನೇಲಿ 200 ಲೀಟರ್ ಮಾಡ್ಕೋಬಹುದು. ಸೊ ಎಷ್ಟಾಗತ್ತೆ ನೋಡಿ ಇದ್ರ ಅಮೌಂಟ್. ಅದೇನು ಸ್ಪ್ರೇ ಹೊಡಿಬಹುದಾ ಮೇಡಮ್? ಹಾ, ಸ್ಪ್ರೇ ಮಾಡ್ಬೇಕು. ತರಕಾರಿಗಾಗ್ಲಿ ಎಲ್ಲ ಬೆಳೆಗೆ, ಯಾವ್ದು ಬೆಳೆಗೆ ಹಾಕ್ರಿ ಗ್ರೋತ್ ಪ್ರಮೋಟರ್, ಅದು ಬೆಳೆಯುತ್ತೆ, ಏಳುತ್ತೆ. ಪ್ಲಸ್ ಇದಕ್ಕೆ ಏನಂದ್ರೆ ಒಂದ್ ಬ್ಯಾರಲ್ ಪ್ಲಸ್ ಗಿಡದ ನೆರಳು ಬೇಕು. ಡೈರೆಕ್ಟ್ ಬಿಸಿಲು ಬಿದ್ರೆ ಬಿಸಿಲಿಗೆ ಒಳಗಡೆ ಹಂಗೆ ಹೀಟ್ಗೆ ಅದು ಕೆಟ್ಟೋಗುತ್ತೆ. ನೆರಳು ಬೇಕು. ಬಟ್ ಪ್ಲಾಸ್ಟಿಕ್ ಡ್ರಮ್ ಬೇಕು. ಪ್ಲಾಸ್ಟಿಕ್ ಡ್ರಮ್ ಬೇಕು. ದೊಡ್ಡದು ಆಕಳ ಇದ್ರೆ ಹೌದ್ ಕಟ್ಕೊಳ್ತಾರೆ. ಮಹಾರಾಷ್ಟ್ರ ಕಡೆ ಎಲ್ಲ ಮಾಡ್ತಾರೆ, ನಮ್ ಕಡೆ ಅಷ್ಟೊಂದು ಮಾಡೋದಿಲ್ಲ. ಸೊ ಒಂದ್ ಹೌದ್ ಕಟ್ಟಿ ಸಿಕ್ಕಿರ್ತಾರ ಅವ್ರು. ಈಗ ಆಕಳ ಸಾಕೊಂಡಿರ್ತಾರ, ಆಕಳ ಸತ್ರೆ ಅದು ಹುಳೋಕ್ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಬದ್ಲಿ ಅದೇ ಹೌದಲ್ಲಿ ಹಾಕಿ ವೇಸ್ಟ್ ಡಿಕಂಪೋಸರ್ ಹಾಕೋದು, ಪ್ಲಸ್ ಒಂದ್ 4-5 ಇಂಗ್ರೀಡಿಯೆಂಟ್ಸ್ ಇದೆ, ಅದಷ್ಟು ಹಾಕಿದ್ರೆ ಬೆಸ್ಟ್ ಆಗಿ ರೆಡಿ ಆಗುತ್ತೆ. ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸರ್, ನಾವು ಮಾಡಿದ್ದೇವೆ, ಚೆನ್ನಾಗಿದೆ. ನೋಡೋಣ ಮೇಡಮ್, ನೀವು ಯೂಸ್ ಮಾಡಿ ಪಬ್ಲಿಕ್ನು ನೀವು ಈ ವಿಡಿಯೋ ನೋಡಿ ಯಾರಾದ್ರೂ ಟ್ರೈ ಮಾಡ್ತಾರ. ಓಕೆ ಸರ್. ಮತ್ತು ನಿಮ್ಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಸಲಹೆ ಕೇಳಿದ್ರು ನೀವು ಹೇಳಿ. ಡೆಫಿನೆಟ್ಲಿ ಸರ್, ಹೇಳ್ತೀನಿ. ಬನ್ನಿ ಮೇಡಮ್. ಮೇಡಮ್ ಇದು ಏನೇನು ಹಾಕಿರಿ ಮೇಡಮ್ ಇದ್ರಾಗ? ಸರ್ ಇದು ಸೂಪರ್ ನಿಪಿಯರ್ ಇದೆ, ರೆಡ್ ಕಲರ್ದು. ತುಂಬಾ ಗ್ರೀನ್ ಕಿಂತಾನು ಇದ್ರ ರಿಸಲ್ಟ್ ಚೆನ್ನಾಗಿದೆ. ಅಂದ್ರೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಇದಕ್ಕೆ ಚೆನ್ನಾಗಿರುತ್ತೆ. ಆಡುಗಳಿಗೆ ಅನ್ಕೊಳ್ಳಿ, ಪ್ಲಸ್ ಆಕಳಿಗೆ, ಎಮ್ಮೆಗೆ ಬಹಳ ಚೆನ್ನಾಗಿರುತ್ತೆ. ಸೀಡ್ ಎಲ್ಲಿ ತಂದಿರಿ ಮೇಡಮ್? ಸರ್ ಇದು ನಮ್ ಕಡೆನೆ, ಆ ಕಡೆ ಇದೆ ದೊಡ್ಡದು, ಅದ್ರ ಸೀಡ್ಸ್ ಕಟ್ ಮಾಡಿ ಇಲ್ಲಿ ಹಚ್ಚಿದೀವಿ. ಎಷ್ಟು ದೂರಕ್ಕೆ ಒಂದೊಂದು ಡಿಸೆಸ್ ಇಟ್ರಿ ಮೇಡಮ್? ಸರ್ ಅರ್ಧ ಫೀಟಿಗೆ ಒಂದ್ ಇಟ್ಟಿದೀವಿ. ಆಮೇಲೆ ಇದು ಹೊಸದಾಗಿ ಟ್ರೈ ಮಾಡಿದೀವಿ. ನಮ್ ಕಡೆ ಎಲ್ಲರೂ ದೊಡ್ಡ ಇದು ಮಾಡ್ತಾರೆ, ನಮ್ ಕಡೆ ಸಿಂಗಲ್ ಬಡ್ ಅಲ್ಲಿ ಹಚ್ಚಿದೀವಿ. 45 ಡಿಗ್ರಿ ಆಂಗಲ್ ಬೆಂಡ್ ಮಾಡಿ ಸಿಂಗಲ್ ಬಡ್ ಅಂದ್ರೆ ಒಂದೇ ಕಣ್ಣು ಇರ್ಬೇಕು ಅದಕ್ಕೆ, ಆ ತರ ಹಚ್ಚಿದೀವಿ ನಾವು.
ನಮ್ ಕಡೆ ಬೇರೆ ಕಡೆ ಎಲ್ಲ ಹಚ್ಚಿರೋದು ನಮ್ ಕಡೆನೆ ಒಂದ್ 5-6 ಬಡ್ಡಿ ಇರೋದು ಹಚ್ಚಿದೀವಿ. ಬಟ್ ಇಲ್ಲಿ ಸಿಂಗಲ್ ಬಡ್ಡಿನ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಇದು ಎಷ್ಟು ಮೇಡಮ್ ಏರಿಯಾ? ಇದು ಒಂದು 2 ಗುಂಟೆ ಇರ್ಬೋದು ಸರ್, 2-3 ಗುಂಟೆ ಇರ್ಬೋದು ಅಷ್ಟೇ. ಎಷ್ಟು ಕುಂತವ್ರಿ ಇದ್ರೊಳಗೆ ಸರ್? ಅಷ್ಟು ಕೌಂಟ್ ಮಾಡಿಲ್ಲ, ಒಂದು 2-3 ಸಾವಿರ ಇರ್ಬೋದು ಅಷ್ಟೇ ಸೀಡ್ಸ್. ನಮ್ದೇ ಸೀಡ್ಸ್ ಎಲ್ಲ ಕೌಂಟ್ ಮಾಡ್ಲಿಕ್ಕೆ. ಓಕೆ ಮೇಡಮ್, ಇದೇನ ರೆಡ್ ನೇಪಿಯರ್ ಅಂತಾರಿ? ಹೌದು ಸರ್, ಇದು ರೆಡ್ ನೇಪಿಯರ್ ಅಂತಾರ. ಬಹಳ ಚೆನ್ನಾಗಿ ಬರುತ್ತೆ, ಇದು ಸಾಫ್ಟ್ ಇರುತ್ತೆ, ಪ್ಲಸ್ ಬಹಳ ಇಷ್ಟಪಟ್ಟು ತಿನ್ನತ್ತೆ ದನಗಳು ಮತ್ತೆ ಆಡುಗಳು ತಿನ್ನತ್ತೆ, ಆಕಳ ಎಮ್ಮೆ ಎಲ್ಲ ತಿನ್ನತ್ತೆ ಇದು. ಮೊದಲು ನೀವು ಎಲ್ಲಿ ತಂದ್ರಿ ಮೇಡಮ್ ಸೀಡ್? ಸರ್ ಇದು KVK ಇಂದ ತಂದಿದ್ದಾರೆ ನಮ್ಮ ಮನೆಯವರು. ಅವಾಗಿಂದ ಇದೆ, 2 ಕಡೆ ಇದೆ ಇದು ನಮ್ಮ ಹೊಲದಲ್ಲಿ. ಸೊ ಹಾಕ್ತಿರ್ತೀವಿ, ಇದು ಚೆನ್ನಾಗಿದೆ. ಮೇಡಮ್ ಅದ್ರ ಡಬ್ಬದಾಗ ಏನ್ ಮಾಡಿಟ್ರಿ ಮೇಡಮ್? ಸರ್ ಇದು ಎನ್ಸೈಮ್ಸ್ ಅಂತಾರ್ರಿ. ಸೊ ಇದು ನಾವು ಯಾವ ತರ ಮಾಡ್ಬೇಕಂದ್ರೆ, ಇದು ಸ್ವೀಟ್ ಆಗಿರೋ ಫ್ರೂಟ್ ಇರುತ್ತಲ್ಲ, ಬಾಳೆಹಣ್ಣು, ಚಿಕ್ಕು, ಈ ಯಾವ್ದಕ್ಕಿರಲ್ಲ ಸ್ವೀಟ್ ಇರ್ಬೇಕದು. ಸ್ವೀಟ್ ಇರೋದು ಒಂದು ಅರ್ಧ ಕಿಲೋ ಹಣ್ಣಿದ್ರೆ ಅರ್ಧ ಕಿಲೋ ಬೆಲ್ಲ ಹಾಕಿ ಒಂದ್ 1.5 ತಿಂಗಳ ಏರ್ ಟೈಟ್ ಮಾಡ್ಬಿಡ್ಬೇಕು. ಈ ತರ ವೇಸ್ಟ್ ಮನೇಲಿರೋ ಬಾಕ್ಸ್ ತಗೊಂಡು ಏರ್ ಟೈಟ್ ಮಾಡಿದ್ರೆ 1.5 ತಿಂಗಳಲ್ಲಿ ಇದು ಕಳತು ಈ ತರ ಆಗುತ್ತೆ, ಲಿಕ್ವಿಡ್ ಫಾರ್ಮ್ ಆಗುತ್ತೆ. ಹಾ, ಸೊ ಇದು ನಾವು ಸ್ಪ್ರೇ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಆಸ್ ಅ ಗ್ರೋತ್ ಪ್ರಮೋಟರ್ ಆಗಿ ವರ್ಕ್ ಮಾಡುತ್ತೆ ಇದು. ಆಟೋಮೆಟಿಕ್ ಲಿಕ್ವಿಡ್ ಬಂದದ್ದು? ಹೌದು ಸರ್, ಆಟೋಮೆಟಿಕ್ ಲಿಕ್ವಿಡ್ ಆಗುತ್ತೆ. ಆಮೇಲೆ ಬೆಲ್ಲ ಆಗ್ಲಿ ಫ್ರೂಟ್ ಆಗ್ಲಿ ನಾವು ಜಾಸ್ತಿ ದುಡ್ಡು ಕೊಡ್ತಾರೋ ಅವಶ್ಯಕತೆ ಇಲ್ಲ. ಯಾವ್ದು ಕೊಳ್ತಿರೋ ಹಣ್ಣು ಇರುತ್ತಲ್ಲ, ಖರಾಬ್ ಆಗಿರೋದು ಅದು ಹಣ್ಣು, ಆಮೇಲೆ ಬೆಲ್ಲನೂ ಖರಾಬ್ ಆಗಿರೋದು ಇರುತ್ತಲ್ಲ, ಅದ್ ತಗೊಂಡ್ ಹಾಕ್ಬೋದು ನಾವು. ಈಗ ಅದ್ರಾಗ ಎಷ್ಟು ಕ್ವಾಂಟಿಟಿದಾಗ ಎಷ್ಟು ವಾಟರ್ ಕಲಸಿ? ಸರ್ ಪರ್ ಲೀಟರ್ 5 ml ಪರ್ ಲೀಟರ್ 5 ml ಹಾಕಿದ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಇದ್ರಲ್ಲಿ ಹೆಂಗೆ ಆರ್ಗ್ಯಾನಿಕ್ ಇದೆ, ಹೆಚ್ಚಾದ್ರೆ ಏನ್ ಸುಡೋದಿಲ್ಲ, ಹಾಳಾಗೋದಿಲ್ಲ. ಕಮ್ಮಿ ಆದ್ರೆ ಏನ್ ಇದಾಗಂಗಿಲ್ಲ. ಟ್ರೈ ಮಾಡ್ತಾ ಹೋಗ್ಬೇಕು. ಒಂದು ಸ್ಟ್ಯಾಂಡರ್ಡ್ ಇದೆ ಅಂದ್ರೆ ಒಂದು 5 ml ಹಾಕಿದ್ರೆ ಸಾಕು 1 ಲೀಟರ್ಗೆ. ನೀವು ಇದು ಎಲ್ಲರೂ ಹಾಕಿ ಯೂಸ್ ಮಾಡಿರಿ ಮೇಡಮ್? ಹಾ, ಮಾಡಿದ್ವಿ ಸರ್. ನಾನು ಕೈ ತೋಟಕ್ಕೆ ಯೂಸ್ ಮಾಡ್ಕೋತೀನಿ ನಾನು ಇದು. ಈಗ ತರಕಾರಿ ಮನೆಗೆ ಹತ್ತಿರೋದೆಲ್ಲ ಬೆಳೆಸ್ಕೋತೀವಲ್ಲ, ಅದಕ್ಕೆ ಯಾವ್ದು ಕೆಮಿಕಲ್ ಹೊಡಿಲಾರ್ದೆ ಹಾಕ್ಬೇಕಂತೇಳಿ ಅದಕ್ಕೆ, ಯಾಕಂದ್ರೆ ಕ್ವಾಂಟಿಟಿ ಕಡಿಮೆ ಇರುತ್ತಲ್ಲ, ಕಬ್ಬಿಗೆ ಇದಕ್ಕೆ ಹಾಕೋಕ್ ಸಾಕಾಗಂಗಿಲ್ಲ ಅಂತೇಳಿ ಮನೆಗೆ ಏನರ್ಥ ಅದಕ್ಕೆ ಇದು ಹಾಕೊಂಡು ಬೆಳೆಸ್ಕೊಂತೀವಿ. ರಿಸಲ್ಟ್ ಚೆನ್ನಾಗಿದೆ ಸರ್, ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಓಕೆ ಮೇಡಮ್, ಒಳ್ಳೆ ಮಾಹಿತಿ ಕೊಟ್ರಿ ಸರ್, ಥ್ಯಾಂಕ್ ಯು.